ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಿನ್ನೆ ವ್ಲಾಗು ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತೇಳಿ ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ನಾನು ವೀಣನ ಹತ್ರ ಡೀಪ್ ಕ್ಲೀನ್ ಮಾಡ್ಸೋಣ ಅಂತೇಳಿ ನಿನ್ನೆ ವೀಣಾ ಫ್ರೀ ಆಗಿದೆ ಅಂತೇಳಿ ಬಂದಿದ್ಲು. ನಿಮಗೆ ಗೊತ್ತು ಡೀಪ್ ಕ್ಲೀನ್ ವೀಣಾ ಅಂತಂದರೆ ತುಂಬ ಫುಲ್ ಫೇಮಸ್ ಆಗಿಬಿಟ್ಟಿದ್ದಾಳೆ ಅವಳಂತೂ. ನಮ್ಮನೇಲಿ ಒಂದು ಜೇನು ಕಟ್ಬಿಟ್ಟಿತ್ತು ಪುಟ್ಟಿಗೆ, ಅದು ನನಗೂ ಗೊತ್ತಿರಲಿಲ್ಲ. ಅವಳು ಬಟ್ ನೀರು ಹಾಕಿದ ತಕ್ಷಣ ಫುಲ್ಲು ಅವಳು ಕಚ್ಚೇ ಬಿಡ್ತು ಜೇನು ಬಂದು. ಅವಳು ಅಕ್ಕ ನಂಗೆ ಕಚ್ಬಿಡ್ತು ಅಂತ ಬಂದು ಹೇಳಿದಾಗ ನೋಡಿದಾಗ ಫುಲ್ ಜೇನು ಕಟ್ಟಿತ್ತು. ಆಗ ಒಬ್ಬರು ಕಸ್ಟಮರ್ ನಮ್ಮ ಮನೆಗೆ ಬಂದವ್ರು ಹೇಳಿದ್ರು, ತುಂಬ ಒಳ್ಳೆಯದು ಮೇಡಮ್, ಅದು ಲಕ್ಷ್ಮಿ ಇದ್ದಂಗೆ, ನೀವು ಅದನ್ನ ಇನ್ನೂ ಮಾಡಿಬಿಡಿ ಅಂತ ಅಂದರು. ಬಟ್ ನಮಗಂತೂ ಭಯ ಅಂತೇಳಿ ಅದಕ್ಕೆ ಸ್ವಲ್ಪ ಬೆಂಕಿ ಹಾಕಿ ನಾನು ವೀಣಾ ಇಬ್ಬರೂ ಅದನ್ನು ಸುಟ್ಬಿಟ್ವಿ. ಆಮೇಲೆ ಸರಿ ಅಕ್ಕ ನಾನು ಕ್ಲೀನ್ ಮಾಡಿಕೊಟ್ಬಿಡ್ತೀನಿ ಅಂತೇಳಿ ಅವಳೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ಲು. ಅವಳು ಕ್ಲೀನ್ ಅಂತೂ ಹೇಳಂಗೆ ಇಲ್ಲ, ಅಷ್ಟು 100ಗೆ 200% ಅವಳ ಕ್ಲೀನ್ಗೆ ನನ್ನ ಕಡೆಯಿಂದ ಹೇಳ್ಬೋದು ಅಂತಲೇ ಹೇಳ್ಬೋದು. ಆವಾಗ ಅಕ್ಕ ಹೊಟ್ಟೆ ಅಷ್ಟು ಅಂತ ಹೇಳಿದ್ರು ಅಂದರೆ ರೊಟ್ಟಿ ಮಾಡಿ ಚಟ್ನಿ ಮಾಡಿದ್ದೆ ಹಾಕೊಟ್ಟೆ. ಅವಳು ತಿನ್ಕೊಂಡು ನಾನು ತಿಂತಾಯಿದ್ವಿ. ಅಷ್ಟೊತ್ತಿಗೆ ಕಸ್ಟಮರ್ ಬಂದರು. ಇವರಿಗಂತೂ ತುಂಬಾ ಖುಷಿ ಆಗೋಯಿತು. ಬಟ್ ಚೆನ್ನಾಗಿದೆ ಮೇಡಮ್ ಕಲೆಕ್ಷನ್ಸು, ಗೋಲ್ಡ್ ಆಗಲಿ, ಸ್ಯಾರಿ ಆಗಲಿ, ಡ್ರೆಸ್ಸು, ಎನಿವನ್ ಎಲ್ಲ ಚೆನ್ನಾಗಿದೆ ಅಂತೇಳಿ ತುಂಬ ಇಷ್ಟಪಟ್ಟೆ. ಅವ್ರು ಒಂದು 25,000-30,000 ಎಬೋ ತೊಗೊಂಡ್ರು ನಿಜ ಹೇಳಬೇಕು ಅಂದರೆ. ಆಮೇಲೆ ಕೊಟ್ಬಿಟ್ಟು ನಾನು ಕೆಳಗಡೆ ಬರೋಷ್ಟೊತ್ತಿಗೆ ನೋಡಿ ನೀವು ವೀಣಾ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡೋದಾಳೆ ಅಂದರೆ ಹೇಳ್ಕೊಳಕ್ಕೆ ಎರಡು ಪದನೇ ಇಲ್ಲ, ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದಾಳೆ. ನನ್ನ ಕೆಳಗಡೆ ಬಂದ ತಕ್ಷಣ ಫುಲ್ ಖುಷಿ ಆಗೋಯಿತು. ನಮ್ಮ ಮನೆ ಬಂದು ಡೂಪ್ಲೆಕ್ಸು, ನಾನು ಇವಾಗ ಮೇಲ್ಗಡೆ ಶಿಫ್ಟ್ ಮಾಡಿರೋದು. ನಾನು ಫಸ್ಟು ಓಪನಿಂಗ್ ಟೈಮಲ್ಲಿ ಕೆಳಗಡೆ ಇಟ್ಕೊಂಡಿದ್ದೆ ಬಟ್ಟೆ ಎಲ್ಲ. ಇವಾಗ ಬೇಡ ಅಂತೇಳಿ ನಂದು ನೇಮ್ ಲಾಂಚ್ ಮಾಡಿದ್ಮೇಲೆ ಮೇಲ್ಗಡೆ ಶಿಫ್ಟ್ ಮಾಡಿದೆ. ಅಷ್ಟೊತ್ತಿಗೆಲ್ಲ ಮೇಲ್ಗಡೆ ಎಲ್ಲ ಅವಳು ಕ್ಲೀನ್ ಮಾಡಿ ಜೋಡಿಸ್ಕೊಟ್ಬಿಟ್ಟು ಕೆಳಗಡೆ ಬಂದಳು. ಬರೋಷ್ಟೊತ್ತಿಗೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ಲು. ನಂಗೆ ನೋಡಿದಂತೂ ನಿಜ ಖುಷಿ ಆಯಿತು. ಆವಾಗ ಅಕ್ಕ ಬಾಲ್ಕನಿ ಎಲ್ಲ ವಾಶ್ ಮಾಡಿಕೊಟ್ಬಿಡ್ತೀನಿ ಅಕ್ಕ ಅಂತೇಳಿ ಅವಳು ಮತ್ತು ಇನ್ನೊಂದು ಹುಡುಗಿ ಇಬ್ಬರೂ ಸೇರಿಕೊಂಡು ಕ್ಲೀನ್ ಮಾಡಿಕೊಟ್ರು. ಹಾಗೆ ನಾನು ಸ್ವಲ್ಪ ಹೊಸ್ಲೆಲ್ಲ ತೊಳ್ಕೊಂಡು ರಂಗೋಲೆಲ್ಲ ಹಾಕ್ಬಿಡ್ತೀನಿ ಬಿಡೆ ಇವಾಗಲೇ ಅಂತೇಳಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಮಾಡಿಬಿಟ್ಟು ಅವಳು ಅಷ್ಟೊತ್ತಿಗೆ ಅಕ್ಕ ನಾನು ಬಾಗ್ಲೆಲ್ಲ ಇವಾಗಲೇ ಉಜ್ಕೊಟ್ಬಿಡ್ತೀನಿ ಅಕ್ಕ ಅಂತೇಳಿ ಅವಳೇ ನೀಟಾಗಿ ವಾಶ್ ಮಾಡಿಕೊಟ್ಲು. ನಾನು ಬೇಡ ಅಂದ್ರೂ ಕೂಡ ಅವಳೇ ಎಕ್ಸ್ಟ್ರಾ ಕೆಲಸನೂ ಕೂಡ ಮಾಡಿಕೊಡ್ತಾಳೆ. ನಿಜವಾಗ್ಲೂ ಇಂಥವ್ರು ಸಿಗೋದು ನಿಜವಾಗ್ಲೂ ಹೇಳಬೇಕು ಅಂದರೆ 100 ಕೊಬ್ಬರು ಅಂತಲೇ ಹೇಳ್ಬೋದು. ನಿಮಗೂ ಏನಾದರೂ ಬೇಕಿದ್ರೆ ಅವಳು ಕಾಂಟ್ಯಾಕ್ಟ್ ನಂಬರ್ನ ಹಾಕ್ತೀನಿ, ನೀವು ಅವಳು ಕಾಲ್ ಮಾಡಿ ಹೇಳಿ.